ಬಾಸ್ ಟಿವಿ ಕನ್ನಡ, ನನ್ ಸೀಮಾ ಬಂಗಾರಪ್ಪ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯ ಭುಗಿಲೇಳುತ್ತಾ ಸಚಿವ ಸ್ಥಾನಕ್ಕಾಗಿ ಕಾಯುತ್ತಿರುವ 45ಕ್ಕೂ ಹೆಚ್ಚು ಹಿರಿಯ ಶಾಸಕರ ತಾಳ್ಮೆಯ ಕಟ್ಟೆ ಒಡೆದು ದಂಗೆ ದಗ್ಗೆನ್ನುತ್ತಾ ಡಿಕೆಶಿ ತಮ್ಮ ಕಟ್ಟ ಬೆಂಬಲಿಗ ಶಾಸಕರ ಸಭೆ ನಡೆಸಿ ಅವರನ್ನ ಓಲೈಸಿದ್ದು ಯಾಕೆ? ಸತೀಶ್ ಜಾರಕಿಹೊಳಿ ಮುಗುಮ್ಮಾಗಿ ಕುಳಿತು ಆಟ ನೋಡ್ತಿರೋದಾದ್ರೂ ಯಾಕೆ? ಈ ಎಲ್ಲಾ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಗಿರಗಿರ ಸುತ್ತುತ್ತಾ ಇವೆ. ಈ ಪ್ರಶ್ನೆಗಳಿಗೆ ಅದೇ ರಾಜಕೀಯ ವಲಯದ ಮೂಲಗಳಿಂದ ಸಿಕ್ಕಿರುವ ಉತ್ತರಗಳೇನು, ಹೊರಬಿದ್ದಿರುವ ರೋಚಕ ಮಾಹಿತಿ ಏನು, ಎಲ್ಲವನ್ನ ತಿಳಿತಾ ಹೋಗೋಣ ಬನ್ನಿ. ಸಂಪುಟ ವಿಸ್ತರಣೆಗೆ ಕ್ಷಣಗಣನೆ ಶುರುವಾಗಿರುವ ಬೆನ್ನಲ್ಲೇ ಬುಧವಾರ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಡಿಕೆಶಿ ಬೆಂಬಲಿಗ ಶಾಸಕರ ರಹಸ್ಯ ಸಭೆ ನಡೆದಿದೆ. ಮುಖ್ಯಮಂತ್ರಿ ಹುದ್ದೆಗಾಗಿ ಫೈಟ್ ನಡೆಯುತ್ತಿರುವಾಗ ಡಿಕೆಶಿ ಪರ ಗಟ್ಟಿಯಾಗಿ ನಿಂತಿದ್ದ ಶಾಸಕರನ್ನ ಕರೆದು ಭೋಜನ ಕೂಟವನ್ನ ನಡೆಸಲಾಗಿದೆ. ತಮ್ಮ ಪರ ನಿಂತಿದ್ದಂತಹ ಶಾಸಕರ ಓಲೈಕೆಗಾಗಿ ಈ ಸಭೆ ನಡೆಸಲಾಗಿದೆ. ಸಚಿವ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ನಡೀತಿರುವಾಗ ನೀವು ಮಂತ್ರಿಗಿರಿ ಆಸೆಯನ್ನ ಇಟ್ಕೊಳ್ಬೇಡಿ, ನಾವು ನಿಮ್ಮಲ್ಲಿ ಕನಿಷ್ಠ 3 ಮಂದಿಗೆ ಸಚಿವ ಸ್ಥಾನ ಕೊಡಿಸಲು ಪ್ರಯತ್ನಿಸ್ತಾ ಇದ್ದೇವೆ. ಡಿಕೆ ಶಿವಕುಮಾರ್ ಅವರಿಗಾಗಿ ನೀವು ತ್ಯಾಗಕ್ಕೆ ಸಿದ್ಧರಾಗಿರಬೇಕು. ನಮ್ಮ ನಾಯಕರ ಸರ್ಕಾರ ಗಟ್ಟಿಯಾಗಬೇಕು ಅಂದ್ರೆ ಅಧಿಕಾರದ ಆಸೆ ನಾವು ಬಿಡ್ಲೇಬೇಕು. ಹೀಗಾಗಿ ಯಾರಿಗೆ ಸಚಿವ ಸ್ಥಾನ ಕೊಟ್ಟರೂ ಸಹಕರಿಸಿ. ಮುಂಬರುವ ದಿನಗಳಲ್ಲಿ ಯಾವ ಕಾರಣಕ್ಕೂ ನಮ್ಮ ಬೆನ್ನಿಗೆ ನಿಂತಿದ್ದಂತಹ ನಿಮ್ಮನ್ನ ಕೈ ಬಿಡೋದಿಲ್ಲ. 2028ರ ಚುನಾವಣೆಯಲ್ಲಿ ಎಲ್ಲಾ ರೀತಿಯಲ್ಲೂ ನಿಮಗೆ ಬೆಂಬಲವಾಗಿ ನಿಲ್ತೇವೆ. ಈಗ ಸರ್ಕಾರದಲ್ಲಿ ಯಾವುದೇ ಕೆಲಸ ಇದ್ರೂ ಮಾಡಿಸ್ಕೊಳ್ಳಿ. ಕ್ಷೇತ್ರಗಳಿಗೆ ಯಾವ ಯೋಜನೆ ಅನುದಾನ ಬೇಕೋ ಪಡೆದುಕೊಳ್ಳಿ. ಸಚಿವ ಸ್ಥಾನ ವಿಚಾರದಲ್ಲಿ ಬೇಸರ ಮಾಡಿಕೊಳ್ಳದೆ ಡಿಕೆ ಶಿವಕುಮಾರ್ ಕೈ ಬಲಪಡಿಸಿ ಎಂದು ಹಾಜರಿದ್ದ 15ಕ್ಕೂ ಹೆಚ್ಚು ಶಾಸಕರಿಗೆ ಡಿಕೆ ಸುರೇಶ್ ಮನವಿಯನ್ನ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಮಂತ್ರಿ ಸ್ಥಾನಕ್ಕಾಗಿ ಜಂಗಿ ಕುಸ್ತಿ ಆರಂಭವಾಗಿರುವ ತಮ್ಮ ಬೆಂಬಲಿಗ ಶಾಸಕ ಪಡೆಯ ಮೂಗಿಗೆ ತುಪ್ಪ ಸವರುವ ಕೆಲಸ ಇದು ಅಂತ ಹೇಳಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಈ ನಡುವೆ ಒಬ್ಬೊಬ್ಬರಿಗೆ ಒಂದೇ ಹುದ್ದೆ ಎಂಬ ನಿಯಮದಡಿ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಕಳೆದುಕೊಂಡ ಸತೀಶ್ ಜಾರಕಿಹೊಳಿ ಕೇರಳಿ ಕೆಂಡವಾಗಿದ್ದಾರೆ ಎನ್ನಲಾಗ್ತಾ ಇದೆ. ತಮಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ತಪ್ಪಿಸಲು ಒಬ್ಬೊಬ್ಬರಿಗೆ ಒಂದೇ ಹುದ್ದೆ ದಾಳ ಎಸೆದಿದ್ದ ರಾಜ್ಯ ನಾಯಕರು ತಾವು ಅನಿವಾರ್ಯವಾಗಿ ಮಂತ್ರಿ ಸ್ಥಾನ ಒಪ್ಪಿಕೊಳ್ಳುವಂತಹ ಒತ್ತಡಕ್ಕೆ ದೂಡಿದ್ರು. ತಮ್ಮ ಬಗ್ಗೆ ಮುನಿದಿರುವ ಸಿದ್ದರಾಮಯ್ಯ ಕೂಡ ಈ ವಿಚಾರದಲ್ಲಿ ಹಳೆಯ ನಿಯಮ ಹೊಸದಾಗಿ ಎದ್ದು ನಿಲ್ಲಲು ಮೌನ ಸಮ್ಮತಿ ಸೂಚಿಸಿದ್ರು. ಆದ್ರೆ ಇದೀಗ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಕೊಡಿಸಲು ಸಿಎಂ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಒಲವು ತೋರ್ತಾ ಇದ್ದಾರೆ ಎನ್ನುವ ಅನುಮಾನ ಸತೀಶ್ ಜಾರಕಿಹೊಳಿ ಅವರಲ್ಲಿ ಮೂಡಿದೆ. ತಮಗೆ ಅಪ್ಲೈ ಆದ ನಿಯಮ ಈಗ ಬಿಕೆ ಹರಿಪ್ರಸಾದ್ ವಿಚಾರದಲ್ಲಿ ಜಾರಿಯಾಗದಿದ್ರೆ ಬಂಡೇಳಲು ಅವರು ಸನ್ನದ್ಧರಾಗಿದ್ದಾರೆ. ಬೆಳಗಾವಿ ಜಿಲ್ಲಾ ರಾಜಕಾರಣದ ಮೇಲಿನ ಹಿಡಿತಕ್ಕಾಗಿ ಮಂತ್ರಿ ಸ್ಥಾನ ಕಳೆದುಕೊಳ್ಳುತ್ತೇನೆ ಎಂಬುದನ್ನ ಅರಿತಿದ್ದ ನಾಯಕರು ತಮ್ಮನ್ನ ಹೈಕಮಾಂಡ್ ಮೂಲಕ ಕೆಡ್ಡಾಕ್ಕೆ ಬೀಳಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರಾದ್ರೆ ಮಂತ್ರಿ ಸ್ಥಾನ ಕೊಡಲಾಗಲ್ಲ ಎಂಬ ಆದೇಶ ವರಿಷ್ಠರಿಂದ ಪಾಸ್ ಆಗುವಂತೆ ಮಾಡಿ ತಮಗೆ ಪಕ್ಷದ ಸಾರಥ್ಯ ಸಿಗದಂತೆ ಮಾಡಿದ್ರು. ಈಗ ಅದೇ ಜನ ಹರಿಪ್ರಸಾದ್ ಅವರಿಗೆ ಮಂತ್ರಿಗಿರಿ ಕೊಡಿಸಲು ಬ್ಯಾಟ್ ಮಾಡ್ತಾ ಇದ್ದಾರೆ. ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಎಂಬ ಅಸಮಾಧಾನ ಸತೀಶ್ ಜಾರಕಿಹೊಳಿ ಅವರಲ್ಲಿ ಮೂಡಿದೆ ಎನ್ನಲಾಗ್ತಾ ಇದೆ. ಹೀಗಾಗಿ ಸಂಪುಟ ವಿಸ್ತರಣೆ ನೋಡಿಕೊಂಡು ಒಂಟಿ ತೋಳದ ಮಾದರಿ ಬಂಡಾಯ ಸಂಘಟಿಸಲು ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಆಗುವ ಮುನ್ನ ತಮ್ಮನ್ನ ಓಲೈಸಿದ್ದ ಡಿಕೆ ಶಿವಕುಮಾರ್ ಈಗ ನನ್ನ ಕೈ ಬಿಟ್ಟಿದ್ದಾರೆ ಎಂಬುದು ಅವರಿಗೆ ಅರಿವಿಗೆ ಬಂದಿದೆ. ಡಿಕೆಶಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡೆ ಎಂಬ ಅನುಮಾನದಿಂದ ತಮ್ಮ ಮೇಲೆ ಮುನಿದಿರುವ ಸಿದ್ದರಾಮಯ್ಯ ಅವರ ಬಗ್ಗೆಯೂ ಸಾಹುಕಾರ್ಗೆ ಬೇಸರ ಬಂದಿದೆ. ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯ ಭುಗಿಲೇಳಲು ಕಾರಣವಾಗಬಹುದು ಎನ್ನುವ ಮಾತಿದೆ. ಈ ಮಧ್ಯೆ 3-4 ಸಲ ಗೆದ್ದಂತಹ ಶಾಸಕರು ಒಂದು ಗುಂಪು ಕಟ್ಟಿಕೊಂಡು ತಮಗೆ ಸಚಿವ ಸ್ಥಾನ ಸಿಗದಿದ್ರೆ ಶಕ್ತಿ ಪ್ರದರ್ಶನ ಮಾಡಲು ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಎಚ್ಸಿ ಮಹದೇವಪ್ಪ, ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್ ಮತ್ತಿತರರು ಸಿದ್ದು ಬಣದಲ್ಲಿದ್ದ ಅಹಿಂದ ನಾಯಕರು ತಮಗೆ ಮತ್ತೆ ಸಚಿವ ಸ್ಥಾನ ದೊರೆಯದಿದ್ರೆ ಗುಂಪು ಕಟ್ಟಲು ಸನ್ನದ್ಧರಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಇದನ್ನೆಲ್ಲ ನೋಡ್ತಿರುವ ಬಿಜೆಪಿ ಸಚಿವ ಸಂಪುಟ ವಿಸ್ತರಣೆ ನಂತರ ಡಿಕೆ ಶಿವಕುಮಾರ್ ಸರ್ಕಾರ ಶೇಕ್ ಆಗಲಿದೆ ಎಂದು ಭವಿಷ್ಯ ನುಡಿಯತೊಡಗಿದೆ. ಸಂಪುಟ ವಿಸ್ತರಣೆ ನಂತರ ಸರ್ಕಾರ ಶೇಕ್ ಆಗುತ್ತೋ ಬಿಡುತ್ತೋ, ಆದ್ರೆ ಆಂತರಿಕ ಸಂಘರ್ಷಕ್ಕೆ ಚಾಲನೆ ಸಿಗೋದಂತೂ ಖಚಿತ ಎಂಬಂತೆ ತೋರುತ್ತಿರೋದಂತೂ ಸತ್ಯ. ಇದಾಗಿತ್ತು ಹೊತ್ತಿನ ರಾಜಕೀಯ ವಿಶೇಷ. ಮತ್ತೊಂದು ವರದಿ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.